ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು. ಕಾಶಿ ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನ ಕಾಟ ಬಿಡದೆಂಬ ಗಾದೆಯಂತೆ ವೇದ ಯೋಗ ಸಾಧಿಸುವಂತ ಸಾಧು ಸಜ್ಜನರಿಗಾದರೂ ಬಾಧೆಗಳು ಬಂದಾಗ ನಿಂದಿಸುವುದಿಲ್ಲವೇ? ಅಂದ ಚಂದದಿಂದ ಮನದೊಳು ಹೊಂದಿಸಿ ಭ್ರಾಂತಿಗಳನ್ನು ಕುಂದಿಸಿ ಮಹಾಶಾಂತದಿಂದ ಇರುವುದೇ ಉತ್ತಮ. ಕಾಂತೆ ಗುಣವಂತೆ. ಕಾಂತೆ ಮತ್ತೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳ ಕಾಂತೆ. ಈ ಸಮಯ ಮಾತನಾಡಿದರೆ ನನ್ನ ಗತಿಯೇನು ಕಾಂತ ಗುಣವಂತ. ಹೇ ಕಾಂತೆ, ಇದು ಅಲ್ಲದೆ ಮತ್ತೆ ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಗಜಗಾಮಿನಿಯಾದ ದ್ರೌಪದಿ ಪ್ರಾಣಪತಿ ಉತ್ತಮವಾದ ವಾಕ್ಯವನ್ನು ಕೇಳು. ಚೆನ್ನಾಗಿ ಹೇಳು. ಹತ್ತಿದ ಮೋಹದಿಂದ ಎತ್ತೆತ್ತಲು ಬಿಡದೆ ಸುತ್ತಮುತ್ತ ಚಿತ್ತಾರದ ಮಾಯವನ್ನು ಕತ್ತರಿಸಿ ಹತ್ತಿದ ಭಕ್ತಿ ಮುಕ್ತಿ ವಿರಾಕ್ತಿಯಿಂದ ಮಹಾಶಕ್ತಿ ಮುಕ್ತಿ ಕೊಡುವ ಕಾರಣ ಶ್ರೀಮನ್ ನಾರಾಯಣ ಮೂರ್ತಿಯ ಪಾರಾಯಣ ಸಾರುತರನಾದ ಒಂದು ನೀತಿಯನ್ನು ಹೇಳುವನು. ಪ್ರೀತಿಯಿಂದ ಕೇಳು. ಚೆನ್ನಾಗಿ ಹೇಳು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ನಾರಾಯಣ ಧರ್ಮ ಕೀರ್ತಿ ದಯಂ ಸ್ಥಿರಂ. ಅದೇ ಕಾಂತೆ, ಇದರ ಅರ್ಥವೇನೆಂದರೆ ಅದೇನು ಕಾಂತ? ಸಕ್ಕರೆ ಹಾಲು ಹಾಕಿ ಸಾಕಿದ ಮಕ್ಕಳು, ಹೆಗ್ಗಳವಾದ ರೊಕ್ಕವು, ಮಾನ್ಯವಾದ ಧನಕನಕ ವಸ್ತುವು, ಮೀರಿದ ದುಃಖವು, ಈ ಎಲ್ಲಾ ನಿಸ್ತೂಲ ವಸ್ತುಗಳು ಸತ್ತಾಗ ಹಿಂದೆ ಬರುವುದಿಲ್ಲ. ನಿರ್ಮಲವಾದ ಧರ್ಮವು ಸಾರ್ಥಕವಾಗಿ ನಿಲ್ಲುವುದು. ಶ್ರೀ ಗುರು ಸಿದ್ದೇಶನ ಚರಣವೆಂಬ ಹಡಗಲ್ಲಿ ಕುಳಿತು ಕಡು ದುಃಖವೆಂಬ ಕಡಗಳು ಕಡೆಗಾಣಿಸಬಹುದು. ಉಡು ರಾಜಮುಖಿಯನ್ನ ಪ್ರಾಣಸಖಿ
ಎನ್ನ ಸೆರೆಯನ್ನು ಬಿಡಿಸಬಾರದೆ? ಅಣ್ಣನ ಆಜ್ಞೆ ಆಗಬೇಕು ಕಾಂತೆ. ನನ್ನ ಗತಿಯೇನು ಕಾಂತ? ನಿನ್ನ ಗತಿ ಸ್ವಲ್ಪ ಕಾಲ ಸರಿಸ್ಕೊಂಡೆ. ನಾನೇನು ಮಾಡಲ್ಲ ಕಾಂತೆ. ಹೇಳಿನಿ ಕೇಳು. ನಾನು ಕಾಂತೆ. ನೋಡೆನ್ನ ಮಾನ ವಿನಿಯ ವಾಯು ತನಯ ಕಾಂತೆ ಕೇಳಿಗದು ಶಾಸ ಮಾಡಿದ ಪರಿಯ ವಾಯು ತನಯ ಕಾಂತ ಕಾಂತೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳ್ಕಂತೆ. ಧ್ರುಪದ ಸದನದಿ ಪುಟ್ಟಿ ಧ್ರುಪದರಿ ವಲ್ಲಭೆ ಯಾಯೇ ಕಾಂತ ಚೆನ್ನಾಗಿ ಕೇಳು. ಹಾಗೆ ಹೇಳು. ಧ್ರುಪದ ಸದನದಿ ಪುಟ್ಟಿ ಧ್ರುಪದರಿ ವಲ್ಲಭೆ ಯಾಗೆ ಪತಿಯೇ ವಿಫಲ ನಿಷ್ಠೂರಕ್ಕೆ ಕಾಂತ ಚೆನ್ನಾಗಿ ಕೇಳು. ಹಾಗೆ ಹೇಳು. ವಿಫಲ ನಿಷ್ಠೂರಕ್ಕೆ ಸಿಲುಕಿದ ಪರಿಯ ವಾಯು ತನಯ ಕಾಂತ ಕಾಂತೆ ದ್ರುಪದ ರಾಜರ ಹೊಟ್ಟೆಯಲ್ಲಿ ಹುಟ್ಟಿ ಅಯ್ಯೋ ನಿಮ್ಮಂತ ಪಟ್ಟದ ರಾಯರಿಗೆ ಹೆಂಡತಿಯಾಗಿ ಕಟ್ಟ ಕಡೆಗೆ ಈ ದುರ್ಮಾರ್ಗರ ಕೈಗೆ ಒಪ್ಪಿಸಿ ನನ್ನ ಮಾನನಷ್ಟ ಮಾಡಿದಿರಿ. ಈಗಲಾದರೂ ನಿಮ್ಮ ಇಷ್ಟ ತೀರಿತೇನೋ ಪಟ್ಟದರಸನೇ? ಆಜ್ಞೆ ಮಾಡದೆ ಶಿರೋಮಣಿ. ಒಡೆಯಲು ಜನಾದ ನಮ್ಮ ಅಣ್ಣನ ಅಪ್ಪಣೆಯನ್ನು ಪಡೆದುಕೊಂಡು ತಡ ಮಾಡದೆ ದುರಾತ್ಮಕನನ್ನು ಕಡದ ಒಡಲಂಬಗದ ಭೂಮಂಡಲ ಕಡದಾಗ್ಬಿಡಿದೆ. ತಾಳೆ ತಾಳೆ ನನ್ನ ನಡಿಯನ್ನು ಕೇಳು. ಚೆನ್ನಾಗಿ ಹೇಳು. ಸತ್ತವರನ್ನು ಈ ಗಜರ್ಖಂಡದಿಂದ ಮನೆಗಟ್ಟಬೇಕಾದರೆ ಅಣ್ಣನ ಅಗ್ಗ ಎಂಬ ಊರಲ ಕಣ್ಣಿನ ಸಿಲುಕಿ ಶೌರ್ಯ ತಣ್ಣಗಾಗಿ ಬಣ್ಣಗಟ್ಟು ಹೋಗಿದೆ. ಮದರಾಣಿ ದಿಟ್ಟವಾಗಿ ಕೇಳು. ಎಪ್ಪತ್ತ ಬಳ ತೂಕವಿರುವ ಈ ಗಜರ್ಖಂಡದಿಂದ ಬಳಸಿ ಮಬ್ಬರಾಯನ ತಲೆ ಚೆಪ್ಪಗಳನ್ನು ಲೆಕ್ಕವದಲಿಸಬೇಕಾದರೆ ಅಣ್ಣನ ಅಪ್ಪಣೆಯನ್ನು ತಪ್ಪದ ಪಡೆಯುವಾಗ ಕಾಂತಿ ತಾಳು ನಲಿನಾಪಿಗೆ ಕೇಳಲು ಪ್ರಾರ್ಥನೆ. ಕಾಂತ ಕಾಂತಿ ಮತ್ತೆ ಹೇಳುವೆನೆ ಕೇಳು. ಹಾಗೆ ಹೇಳೋದಂತೆ. ಪತಿಯ ಕೈ
ಶರಣೆ ಬಾರದೇ ಹೋಯಿತೆ. ಅಣ್ಣನ ಆಜ್ಞೆ ಆಗಲ ಈ ದುರ್ಮಾರ್ಗನು ಭಂಗಪಡಿಸುವುದರಲ್ಲ. ಈಗಲಾದರೂ ನಿಮ್ಮ ಕಣ್ಣುಗಳಿಗೆ ಆನಂದವಾಯಿತೇನೋ ಕಾಂತ ಗುಣವಂತ. ಆನಂದವಾಯಿತೆಂದು ಹೇಳುವಿಯಲ್ಲ, ಈ ದಟ್ಟವಾದ ದರಮಂಡಲಕ್ಕೆ ಕೆಡೆ ಗಟ್ಟಿಗೊಂಡರ್ಪ ಕರಳದ ಕಿತ್ತು ಬಿಡಿ ಮಲ್ಲಿಗೆ ಅಂತ್ಯ ಸಡಗರದಿಂದ ನಿನ್ನ ಶ್ರೇಷ್ಠ ಗಟ್ಟಿಗೊಂಡರ್ಪ ಕರಳದ ಕಿತ್ತಿ ಬಿಡ ಶ್ರೇಷ್ಠವಾದ ಕಂಠಕ್ಕೆ ಒಣಪಾಲಿಯ ಮಾಡಿ ಧರಿಸಿದ ಹೃದಯ ಮತ್ತೆ ಗೌರವ ರಕ್ತದಿಂದ ನಿನ್ನ ತಲೆಯ ಸ್ನಾನವನ್ನು ಮಾಡಿಸಿದರು. ಅಲ್ಲಗಳ ಕಿತ್ಯ ಬಾಚಣಿಕೆ ಮಾಡಿ ನಿನ್ನ ತಲೆ ಬಾಚು ಅದು ಪರ್ಯಾಂತರ ಖಾತೆ ಚಿತ್ತ ಎಂಬಿಡು ಸಂತೋಷ ಪಡುವಂತಳಾಗ ಖಾತೆ ಮಂತ ಈ ಭಂಡನಾದದು ಶಾಸನ ಮಾಡಿದ ಪರಿಯನ್ನು ನೋಡಿದೆಯಾ ವಲ್ಲಭ? ನೋಡಿದೆ ಕಾಂತೆ. ಅಡಿಯಡಿಗೆ ಎನ್ನ ಜಡಮಡಿಯನ್ನಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಎಲೆ ಚಂದಿರವದನೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಗಿರಿಗೃಹಗಳಲ್ಲಿರುವ ಸಿಂಹದ ಮರಿಯ ಮುಂದೆ ಮದಗಜೌತ ಚಮಚಗೊಳ್ಳುವುದೇ ಕಾಂತೆ ಅಂತ. ಗರುಡ ಪಕ್ಷಿಯ ಮುಂದೆ ಸರ್ಪವೂ ತನ್ನ ದರ್ಪವನ್ನು ತೋರ್ಪಡಿಸುವುದೇ ಕಾಂತೆ ಕಾಂತ. ನಿಬ್ಬರದಿಂದ ಭರಿಸುವ ಹೆಬ್ಬುಲಿಯ ಮುಂದೆ ಕರಿಕುಲದ ಕುರಿಯು ಭರದಿಂದ ಭರಿಸುವುದೇ ಕಾಂತೆ ಎನ್ನ ಪರಾಕ್ರಮಕ್ಕೆ ಕುನ್ನಿ ಕೌರವರು ನಿಲ್ಲುವರೆ ರಮಣಿ ಕಾಂತೆ ಕಟ್ಟುಗ್ರಹದಿಂದ ಸಿಟ್ಟು ಮಾಡಿ ತಿಡಿಪಿಡಿದು ಈ ಕೋದಂಡದಿಂದ ಸಿಡಿಪಿಡಿದು ಶಿರಗಳ ಮೀಡಾಡಿ ಬಿಡುವೆ ಕಾಂತೆ ಕಾಂತ. ನಮಗೆ ಕೇಡು ಮಾಡಿದ ಕೋಡಿ ಕೌರವರ ಗಾಡಿದಿ ಈ ಡ್ಯಾಡಿ ದಿಕ್ಕಿಗೆ ಓಡಿಸಿ ಬಿಡುವರನ್ನೇ ಭಾಗ್ಯ ಸಂಪನ್ನೆ ಕಾಂತ. ಕಾಂತೆ ಮತ್ತೆ ಹೇಳುವೆನೆ ಕೇಳು. ಮತ್ತೆ ಚೆನ್ನಾಗಿ ಹೇಳು. ಬಳಲು ಸೂತಿಹ ಕಳನು ಬಳಲು ಸೂತಿಹ ಕಳನು ಮಾನ ಕಳೆಯುವ
ದ್ರೋಣರ ಪೂಜೆಗೆ ಪನ್ನೀರು ತೆಗೆದುಕೊಂಡು ಬರಲು ಅತಂಕೊಂಡು ದ್ರೋಣರ ಪೂಜೆಗೆ ಪನ್ನೀರು ನೆಲ ಕೆಡದೆ ಆಕಾಶಕ್ಕೆ ಒಡೆದು ಕೆಡೆಯಿದ ವೀರ ನಾನಲ್ಲವೇ ಆಯ್ಕಾಂತೆ ಅಣ್ಣನ ಆಜ್ಞೆಯಾಗುವ ಪರ್ಯಂತ ಸ್ವಲ್ಪ ಸಹಿಸಿಕಾಂತೆ ಕಾಂತ ಅಣ್ಣನಾಜ್ಞೆ ಎಂದರೆ ನನ್ನ ಗತಿ ಏನು ಪ್ರಿಯ? ಸ್ವಲ್ಪ ಕಾಲ ಬರುವ ತನಕ ಸಹಿಸಿಕಾಂತೆ ಹೇಳಿ ಕೇಳು. ಚೆನ್ನಾಗಿ ಹೇಳು. ಸುರವರನೂತ ದಿನೇಶ ಸರ್ವೇಶ ಸುರವರನೂತ ದಿನೇಶ ದುರುಳನ ಶಿರವನ್ನು ಕಂಡ ದುರುಳನ ಶಿರವನ್ನು ತರೆಯು ಪ್ರಾಣೇಶ ಬಿಡಿಸು ಎನ್ನಯ ತೆರೆಯ ಮಲ್ಲಿಗೋಣ ಬಿಡಿಸು ಎನ್ನಯ ತೆರೆಯ ಕಂತ ಶ್ರೀ ಭೀಮೇಶನನ್ನು ಮನದೋಳು ಧ್ಯಾನಿಸುತ್ತಾ ಹೇಗಾದರೂ ಮಾಡಿ ಎನ್ನ ಕಷ್ಟವನ್ನು ಪರಿಹರಿಸಬಾರದೆ ಕಾಂತ ಗುಣವಂತ ಪ್ರಾಣನಾಯಕಿ ಪ್ರಾಣಕಾಂತ ಭೂತ ನೀನು ನನ್ನಲ್ಲಿ ಅಲಿಬಿದರೆ ನಾನೇನು ಮಾಡಲಿ ಅಪ್ಪಣೆ ಕೊಡಿಸು ನಂತರ ನನ್ನ ಪರಾಕ್ರಮವನ್ನು ಬೀಕರಿಸು ಆಯಕಾಂತೆ ಕಾಂತ ಆ ಬಂಡರಾದ ಕೌರವ ದುಶ್ಯಾಸನ ಕರ್ಣ ಮೊದಲಾದ ಕುಣ್ಣಿಗಳ ಕುಣ್ಣಿದಾಟವನ್ನು ಈ ಗಾಂಧಿ ನಿಮಿಷದ ನೆಲ ಕೆಡಿಸಿ ಈ ಜಗದ್ಬಂಡರ ಮೊಕ್ಕಲಿಕ್ಕೆ ಈ ಪಟ್ಟಬಿಕ್ಕೆ ನಾನೇ ಗಂಡು ಗಲಿಗಳಿಗೆ ಗಂಡನೆಂದು ಹೆಸರಿನಿಂದ ಮೆರೆಯುವೆ. ಆದರೆ ಏನು ಮಾಡುವುದು ಕಾಂತೆ? ಅಣ್ಣಯ್ಯನ ಆಜ್ಞೆ ಆಯ್ತೆಂದರೆ ನಿನ್ನ ಸೆರೆಯನ್ನು ಬಿಡಿಸಬೇಕಂತೆ ಬಿಡು ನಿನ್ನ ಮನಸ್ಸು. ಹೇ ಕಾಂತೆ, ಕಾಂತ ಕಾಲ ಬರುವ ತನಕ ಸ್ವಲ್ಪ ಶಾಂತಾಳುವ ಕಾಂತೆ ಗುಣವಂತೆ. ಬಂಡ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ಕಾಂತ ಅಂಗನ ಮನೆಯಲ್ಲಿ ಭಂಗ ಪಡೆದಾಗ ಕಂಡ ಆನಂದವಾಯಿತೆಂದು ಹೇಳಿದೆಯಲ್ಲ, ಹೌದು ಪ್ರಿಯ. ಹೋಗಿ ಸುಬ್ರಹ್ಮಣ್ಯಗೆ ಎಲ್ಲಿ ಬಂಡ ಪಟ್ಟಣದ ರಾಣಿ ಬಂಡ ಪಾಂಡವರ ಪಟ್ಟದ ರಾಣಿಯ ದ್ರೌಪದಿ ನಿನ್ನ ಗಂಡನ ಪರಾಕ್ರಮ ಎನ್ನುವುದು ಕೊಂಡಾಡಿವೆಯಾ? ಸಹಜವಾಗಿ ಇಲ್ಲಿ ಪಾಂಚಾಲಿ ಲೋ ಪಾಪಾತ್ಮನೆ, ಹತಮರ ಸಿರಗಳನ್ನು ಧರಾಂತರಕ್ಕೆ ಉಳಿಸುವೆನು. ಇಲ್ಲಿ ಪಾಂಚಾಲಿ ಲೋ ಪಾಪಾತ್ಮನೆ, ಬಲ್ಲಿದ ನಾನು ನಿನ್ನ ಗಂಡನ ಸರಿ ಸಾಟಿಯಾಗುವರೆ. ಇದೇ ದ್ರೌಪದಿ ಎನ್ನ ಅದ್ಭುತವನ್ನು ತಾಳಲಾರದೆ ಗಂಡ ಸತ್ತ ರಂಡಿರಂತೆ ಮುಖ ಮಂಡಲವನ್ನು ಮಂಡಲಕ್ಕೆ ಮಾಡಿಕೊಳ್ತಿರುವರು. ಕೂಡಲೇ ದ್ರೌಪದಿಯನ್ನು ಗಡಿಬಿಡಿ ನರಕೋಪುತ್ತಾರೆ. ಸುಶೀಲ ಭಾಷಣ
ಭುಜಬಲ ವಿಕ್ರಮನಾದ ಭೀಮಸೇನ, ಅಗ್ರಜ, ಇಷ್ಟೊಂದು ವಿಧವಾದ ಸಿಟ್ಟು ಇದ್ದರೆ ಇದಕ್ಕೂ ನಾನು ಹಿಂದುಳಿಯದೆ ನಿನ್ನ ವೈರಿಗಳ ಈ ಗೌರವವನ್ನು ಸದೆ ಪಡೆದು ಈ ಧರಣಿಯೊಳು ವೀರಾದಿ ವೀರನಾಗಿ ಬಿರಿ ಹೀಗೆ ಮಾಡಬೇಕಾದರೆ ನೋಡು, ಇಲ್ಲವಾದರೆ ಈ ಕೌರವರಂ ಕೊಲ್ಲುವುದಕ್ಕೆ ನಾನು ಅಪ್ಪಣೆಯನ್ನು ಕೊಡಲಾರೆನು. ಖಂಡಿಯ ಅನುಜಾಗ್ರಣಿ ಧೀಮಣಿ. ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಭೀಮಸೇನ, ಈ ಭ್ರಷ್ಟನಾದ ದುರ್ವಾಸನನ್ನು ಈ ಗದರ್ದಂಡದಿಂದ ಹೊಡೆದು ಕೆಡುವುದರಿಂದ ಎಷ್ಟು ಈಗಗಳಿಂದ ಅಪ್ಪಣೆ ಬೇಡಿದರೆ ಇಂಥ ನಿಷ್ಠೂರವಾದ ನುಡಿಗಳನ್ನು ನುಡಿಯುತ್ತೀಯಲ್ಲ, ತತ್ತರಗೊಂಡು ಹೇಳುವಿಯಲ್ಲ. ಈ ಭ್ರಷ್ಟರ ನುಡಿ ನಿನ್ನ ಮನಸ್ಸಿಗೆ ಒಪ್ಪಿತಲ್ಲ. ನಿನ್ನಂತ ಅಣ್ಣನು ತಂದೆ ಸಮಾನ ಎಂದು ಬಂಧಿಸಿ ಹೇಳುವರಲ್ಲ. ನಿನ್ನಂತ ಅಣ್ಣನ ಕೊಂದು ಬಾಳುವುದು ತರವಲ್ಲ. ಧರ್ಮರಾಯನೆಂಬ ಹೆಸರು ನುಡಿತಳದಲ್ಲಿ ಖ್ಯಾತಿ ಪಡೆದಿರುವುದಲ್ಲ. ಮಾಡಿ ಬೇಡುವನು ಶಾಂತನಾಗು ಭೀಮಸೇನ, ಶಾಂತನಾಗು. ದುರ್ವಾಸನನ್ನು ಖಂಡಿಸ ತುಂಡ ಮಾಡಿ ಕಂಡ ಭೂತಾಂಗಳಿಗೆ ದಂಡೆಯಾಗಿ ತಿಂಡಿ ಕೊಟ್ಟು ಬರುವೆ. ದಂಡಿ ಕೊಟ್ಟು ಬಾ ಎಂದ ಅಪ್ಪಣೆ ಕೊಡುಕೊಳ್ಳೋಣ ರಾಜೋತಿಗಳು. ಮಾಡಿ ಸೆರೆಯಲ್ಲಿಟ್ಟು
ಆಗುವುದು. ನಿನ್ನ ಪಾಡಿನ ದ್ರೌಪದಿ ಹೇಗಾಗ್ತಿರೋ ನಿನ್ನ ಕತೆ? ದೇವ ಶ್ರೀಹರಿ, ಈ ದುರ್ಮಾರ್ಗನು ಎನ್ನ ಪಟ್ಟು ಪಿತಾಮರವನ್ನು ಸೆಳೆಯುತ್ತೇನೆಂದು ನುಡಿಯುತ್ತಿರುವನು. ಇಂಥ ಸಮಯದಲ್ಲಿ ನೀನೇ ಮುನಿದರೆ ಎನ್ನ ಗತಿ ಏನು? ಎನ್ನ ಮಾನಭಿಮಾನವನ್ನು ನೀನೇ ಕಾಪಾಡೋ ದೇವ ದೀನ ಬಾಂಧವ. ಎಲೆ ವ್ಯರ್ಥವಾಗಿದೆ. ಎಷ್ಟು ಅಂತ ಶಿಕ್ಷೆ ಎಂದು ಬರೆದಿದೆ. ಆ ಹದವನ್ನು ಬಂದು ನಿನ್ನನ್ನು ಕಾಪಾಡುವನಿದೆ. ನಾನು ಯಾರೇ? ಶೇಷ ಶಯನ ನಾರಾಯಣ ಶೇಷ ಶಯನ ನಾರಾಯಣ ಓ ಕಮಲ ನಯನ ವೀಣಾವನ ಓ ಚಿತ್ರಧಾರಿ ಕರೆಯೋ ಮುರಾರಿ ನಿನ್ನೊರೆತು ಎನಗೆ ಬೇರಿಲ್ಲದಾರಿ ಓ ಚಿತ್ರಧಾರಿ ಕರೆಯೋ ಮುರಾರಿ ನಿನ್ನೊರೆತು ಎನಗೆ ಬೇರಿಲ್ಲದಾರಿ ಅಂತಾಪನವರು ನೆನಪಾದ ದಾಸರು ನಾನೊಂದು ಮಾತು ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳಿಲ್ಲ. ಶಳೆಯಲಾರನು ಅಣ್ಣಯ್ಯ ದ್ರೌಪದಿ ಸೇರಿ ಶಳೆಯಲಾರನು ಆಕಳ ಅಣ್ಣ ಶಳೆಯಲಾರನು ಅಣ್ಣಯ್ಯ ದ್ರೌಪದಿಯ ಸೇರಿ ಆಕಳ ಅಣ್ಣಯ್ಯ ಕರಗಾಲು ಸೋತಾವು ಆ ಸೆಳೆದು ಸೆಳೆದು ಎನ್ನ ಕರಗಾಲು ಸೋತಾವು. ಕರಗಾಲು ಸೋತಾವು ಸೆಳೆದು ಸೆಳೆದು ಎನ್ನ ಕರಗಾಲು ಸೋತಾವು. ರಾಮನ ಸೀರೆಯನ್ನು ಶಳೆಯಲಾರನು ಅಣ್ಣಯ್ಯ ಅಗಜ ಸೆಳೆಯಲಾರನು ಆಗ್ರಜ ದ್ರೌಪದಿಯ ಸೇರಿ ಸೆಳೆಯಲಾಗದು ಅಣ್ಣಯ್ಯ ಆಗ್ರಜ. ಶಳೆಯಲಾರನು ಅಣ್ಣಯ್ಯ ದ್ರೌಪದಿ ಸೀರೆ ಶಳೆಯಲಾರನು ಅಗಜ ಸೆಳೆಯಲಾಗದು ಅಣ್ಣಯ್ಯ ದ್ರೌಪದಿ ಸೇರಿ ಸೆಳೆಯಲಾಗದು ಆಗ್ರಜ. ಈ ದ್ರೌಪದಿಯ ಸೀರೆಯನ್ನು ಸೆಳೆಯಲಾರೇನು ಅಣ್ಣ? ಅದು ಯಾತಕ್ಕೆಂದರೆ ಅದು ಹೇಳಬೇಕಲ್ಲ ಈ ನಳಿನಾಮಯ್ಯ ಸೀರೆಯನ್ನು ಸೆಳೆಯಬೇಕಾದರೆ
ನಿಟ್ಟು ನಿಟ್ಟಾಗಿ ಸೀರೆ ಬೆಟ್ಟದಂತೆ ಬಿದ್ದಿತು. ಎನ್ನ ಭಾವಗಳ ಆಯಾಸದಿಂದ ಕತ್ತರಿಸಿ ಈ ಭೂಮಂಡಲಕ್ಕೆ ಬಿದ್ದಂತಾಯಿತು. ಸೆಳೆಲಾರೇನು ಅಣ್ಣ ದ್ರೌಪದಿ ಸೀರೆಯನ್ನು ಹೋಗಿವನು ನಾ ಈ ಕ್ಷಣ. ಧರ್ಮನಾದ ದುಶ್ಯಾಸನ, ಅಗಜ ಈ ಘಬಡಿಯಾದ ದ್ರೌಪದಿ ಎಷ್ಟು ಸೋಗ ಮಾಡುತ್ತೇವೋ, ಕಳ್ಳದ್ರಿಂದ ದೊಡ್ಡ ಮಾತನಾಡ್ತೇವೋ. ಇನ್ಯಾದಕ್ಕೆ ತಡ, ಈ ದ್ರೌಪದಿ ಹುಟ್ಟಿರುವ ಸೀರೆಯನ್ನು ಬಟ್ಟು ಬಯಲು ಮಾಡಲು ಎಷ್ಟು ಮಾತ್ರಕ್ಕೆ ಬಿಡಬೇಡ ಅನುಜ, ಈ ಮಾತು ಸಹಜ. ಅಗಜ ನೀನ್ ಎಷ್ಟೇ ಹೇಳಿದರೂ ಈ ದ್ರೌಪದಿ ಸೀರೆಯನ್ನು ಸೆಳೆಯಲಾರನು. ಅದು ಹೇಳಕ್ಕೆ ಅನುಜ, ಈ ದ್ರೌಪದಿ ಸೀರೆಯನ್ನು ಸೆಳೆಯಬೇಕಾದರೆ ಅದು ಹೇಳಾಯ್ತು ಅನುಜ. ಎಲ್ಲ ಭಾವಗಳನ್ನು ಕತ್ತರಿಸಿ ಭೂಮಂಡಲಕ್ಕೆ ಕೆಳಗಿದಂತ ಆಯ್ತು. ಆಗದ ದ್ರೌಪದಿಯ ಸೀರೆಯನ್ನು ಸೆಳೆಯಲಾರೆ ನೋಡ್ ನಾವು ಹೋಗಿ ಒಂದು ಕ್ಷಣ. ಈ ಮತ್ಸ್ಯಗಂಗಳ ಹುಟ್ಟಿನ ಪಿತಾಂಬರವನ್ನು ತಟ್ಟು ಸೆಳೆಯುವಂತ ನಾವು ಅನುಜ, ಈ ಮಾತು ಸಹಜ. ಗೌರವೇಂದ್ರ, ನ್ಯಾಯ ಸನ್ಮತವಾಗಿ ರೂಢಿನಲ್ಲಿ ಸೋದ ಮಾತು ಬಂದಂತೆ ಹ, ಹುಟ್ಟಿರುವ ವಸ್ತುಗಳನ್ನು ಬಿಟ್ಟು ಹೋಗಿ ತಗೊಂಡಿರುವ ಹಾರ ವಿವರಗಳನ್ನು ತಿಳಿಯಿಟ್ಟು ಹ. ಧರ್ಮನಂದನ ಗೌರವೇಂದ್ರ, ಸೋದರನ ಸುಮ್ಮನೆ ವನವಾಸಕ್ಕೆ ತರುವಂತ ನಾನು ಧರ್ಮನಂದನ ಖಂಡಿಯ ಈ ಕ್ಷಣ. ಗೌರವ ನಿನ್ನಿಷ್ಟದಂತಾಗಲಿ. ಗಣಪತಿ ಮರಳಿಗೆ ತರಿಸುವನು ಶಾಂತ ತಿಳಿಯಬೇಡ, ದಿಟ್ಟವಾಗಿ ನಮ್ಮ ಮಾನದ ಸಾಕ್ಷಿಯಾಗಿ ಈ ಸಮಸ್ಥಾನದಲ್ಲಿ ಹೇಳಿವೆನು. ಈ ನುಡಿ ಸುಳ್ಳೆಂದು ತಿಳಿಯಬೇಡ, ದಿಟ್ಟವಾಗಿ ನಂಬು. ರಮಣೆ ಚಿತ್ತ ಎಂಬಿಡು ಸಂತೋಷ ಪಡುವಂತನಾಗು. ಖಾತೆ ತಲೆ ತಗ್ಗಿಸಿಕೊಂಡು ಯಾತಕ್ಕೆ ನಿಂತೆ? ಹೇಳಿ ಚೆನ್ನಾಗಿ ಕೇಳಿರಿ. ಅಗ್ರಜ ಚೆನ್ನಾಗಿ ಹೇಳು. ಶ್ರೀಹರಿ ಶ್ರೀಹರಿ
ಕಳೆದುಕೊಂಡು ಹೆಂಡತಿಯ ಮಾನ ಹೋದ ಮೇಲೆ ಸರ್ವತಾ ನಾವೆನ್ನಿಲ್ಲಿರಬಾರದು. ಸಿಟ್ಟಾಗದಿರಿ, ಎನ್ನ ವಚನ ಮೀರದಿರಿ. ಚೆನ್ನಾಗಿ ಹೇಳ ಅಗ್ರಜ. ಕೌರವನಿಗೆ ಕೊಟ್ಟ ವಚನದಂತೆ ನಾವಿನ್ನು ವನವಾಸಕ್ಕೆ ಹೋಗೋಣ, ನಡೀರೈ ಅನುಜಾತಿಗಳಿರ. ಓ ಅಗ್ರಜ, ನಿನ್ನ ಇಷ್ಟವೆಂದಾಗಲು ಅದೇನಿರಬಹುದು ರಾಜ? ಘೋಷಯಾತ್ರೆ ನೆಪದಿಂದ ದೈತ್ಯವನಕ್ಕೆ ಹೋಗಿ ಭಾಂಡವರನ್ನು ಅಪಾಶ ಮಾಡಬೇಕೆಂದು ಹೊಂದಿರುವುದು. ಓಹೋ ರವಿನಂದನ, ಆಗೋ ಕೌರವೇಂದ್ರ, ಜಾಗ್ರತೆಯಿಂದ ಚದುರಂಗ ಬಲವನ್ನು ಹೊರಡಿಸಿಕೊಂಡು ಯಾರ ಅಭಿನಂದನ? ಗುರುಕುಲ ಚಕ್ರವರ್ತಿಯಾದ ಕೌರವೇಂದ್ರ, ಓಹೋ ಕಲಿಗಣ, ದೈತ್ಯವನಕ್ಕೆ ಘೋಷಯಾತ್ರೆ ನೆಪದಿಂದ ಹೋಗಿ ಆ ಪಾಂಡು ಪುತ್ರರಿಗೆ ಯಾವ ವಿಧವಾದರೂ ಕಷ್ಟಪಡಿಸಿ ನಷ್ಟವನ್ನು ವರಿಸಿ ಮಾಡಬೇಕು. ಆಗೋ ರಾಜ, ಓಹೋ ಕಲಿಗಣ, ವ್ಯರ್ಥನ ಹೋಗಿ ಬಂದರೆ ಸಾರ್ಥಕವೇನು? ಉಪಾಯ ಮಾಡು, ನಿನ್ನ ಮನಸ್ಸಿನ ತಾತ್ಪರ್ಯವೇನು ಗುರುಕುಲವೆಂದ ತತ್ವದಂದ್ರೆ? ಓಹೋ ರವಿನಂದನ, ನನ್ನ ಆಲೋಚನೆ ಏನೆಂದರೆ ಪಾಂಡವರ ಸೌಭಾಗ್ಯಕ್ಕೆ ಭಂಗ ತರುವ ನೆಪದಿಂದ ಘೋಷಯಾತ್ರೆಯಿಂದ ಸೈನ್ಯಕ್ಕೆ ಓಹೋ ಕಲಿಗಣ, ಆಗೋ ಕೌರವೇಂದ್ರ, ಬಂದ ಪಾಂಡವರವರು ನಮ್ಮ ಸಿರಿ ಸಾಮ್ರಾಜ್ಯವನ್ನು ನೋಡಿ ಕಂಡು ಕಡು ಮಿಡುಕುವಂತೆ ಮಾಡಿ ಚಿತ್ರಸೇನ ವನವನ್ನು ಕೊಕ್ಕು ಧಾರಧೂಳಿಯನ್ನು ಮಾಡಿ ಕರಣ ಮುರಿದು ಪುಸ್ತಕವನ್ನು ಕಿತ್ತಿ ಹಾಕಿ ಓಹೋ ಕಲಿಗಣ, ಆಗೋ ಕೌರವೇಂದ್ರ, ದೇವಾಲಯವನ್ನು ಕೆಡವಿ ಸರೋವರ ಸೋಪಾನಗಳನ್ನು ಹಾಳು ಮಾಡಿ ಭಂಗಪಡಿಸಬೇಕು. ಓಹೋ ಕಲಿಗಣ, ಆಗೋ ಕೌರವೇಂದ್ರ, ಗಂಧರ್ವರು ಬಂದು ಕೇಳಿದರೆ ಪಾಂಡವರು ಹಾಳು ಮಾಡಿದರನ್ನು ಹೇಳಿ ಗಂಧರ್ವರಿಗೂ ಪಾಂಡವರಿಗೂ ಕಳವನಿಟ್ಟು ಬರಬೇಕೆಂದು ಗಂಡು ಕಲಿಯಾದ ಕಳ್ಳ ಹಾಗೂ ಹೊಲವಲ್ಲ. ಆಗೋ ರಾಜ, ಓಹೋ ಕಲಿಗಣ, ನಿಮಗೆ ಸರಿಯಾದ ಆಲೋಚನೆಯಂಬೇಳುವವರು ಈ ಧರಣಿಯೋಳು ಕಾಣೆ. ಆಗೋ ರಾಜ, ಓಹೋ ಕಲಿಗಣ, ಮತ್ತೇನು ಕಾರ್ಯ ಬಿತ್ತರಿಸು. ನಮ್ಮ ಪರಿವಾರದವರು ಪರಿಪರಿ ರತ್ನ ದೀಪ್ತಿ ಮುತ್ತಿನ ಗೊಂಚಲುಗಳಿಂದ ಭರಿತವಾದ ವಸ್ತುಗಳಿಂದ ಶೃಂಗಾರ ಮಾಡಿಕೊಂಡು ಬರುತ್ತೆ. ಆಜ್ಞೆ ಮಾಡಿಸುವೆ. ಮತ್ತೇನು ಕಾರ್ಯ ಬಿತ್ತರಿಸು ಕೌರವೇಂದ್ರ. ಓಹೋ ರವಿನಂದನ, ಆಗೋ ಕೌರವೇಂದ್ರ, ಕಂಪನೆಂಬುದನ್ನು ಹೀಗೆ ಕಂಡನು ಪಾಂಡವರನ್ನು ದಯವಿಟ್ಟು ರಕ್ಷಿಸುವಂತೆ. ಓಹೋ ರವಿನಂದನ, ಆಗೋ ಕೌರವೇಂದ್ರ, ಯಾವ ರೀತಿಯಾದರೂ ಪಾಂಡವರನ್ನು ಭಂಗಪಡಿಸಿ ಮೋಸಪಡಿಸಬೇಕೆಂದು ಕಲ್ಗಣ್ಣನೆ ನಿನ್ನಿಷ್ಟದಂತಾಗಲಿ ಕೌರವೇಂದ್ರ. ಕೌರವರ ಪಾತ್ರಕ್ಕೆ ಗೆಳೆಯನ ಬಳಗದವರಿಂದ 3 ತಲೆ ಬೆಳ್ಳಿ ಚೈನ್ ಅನ್ನು ತಯಾರು ಮಾಡಿರ್ತಾರೆ, ಅವರು ಸ್ವೀಕರಿಸಬೇಕೆಂದು ವಿನಂತಿ. ಐಶ್ವರ್ಯ ಮಾನವತಿ ನನ್ನ ಅಂತಃಪುರವನ್ನು ಬಿಟ್ಟು ಬಂದ ಕಾಂತೆ ಬರುವಂತೆ. ಕಾಂತ, ಕಾಂತೆ, ಅಂತಃಪುರವನ್ನು ಏತಕ್ಕಾಗಿ ಬಿಟ್ಟು ಬಂದನೆಂದು ಕೇಳುತ್ತಿರುವೆಯಾ? ಹೌದು ಕಾಂತೆ, ಈಗ ನೀನೆಲ್ಲಿಗೆ ಹೋಗುತ್ತಿರುವೆ? ನಾನು ಹೋಗುವ ಗೋಷ್ಠಿ ನಿನಗೆ ಎದಕ್ಕೆ ಬೇಕು ಸುಂದರಿ? ಸತಿಯಳಲ್ಲವೇ? ಸತಿಗಳ ಆದರೂ ಎಷ್ಟು ಮಾತ್ರಕ್ಕೆ ಹೇಳಲು ಸುಂದರಿ? ಹೇಳಬೇಕು. ಯಾತಕ್ಕೆ ಹೇಳಬೇಕು ಸುಂದರಿ? ಕಾಂತ, ಕಾಂತೆ, ಯಾತಕ್ಕೆ ಹೇಳಬೇಕೆಂದ್ಯಾ? ಹೌದು ಕಾಂತೆ, ಯಾತಕ್ಕಾಗಿ ನೀನು ಮಾಡಿಕೊಂಡೆ? ನೀನು ಯಾತಕ್ಕೆ ಕೇಳಬೇಕಿಂತ ಕಾಂತೆ? ಕಾಂತ, ಕಾಂತೆ, ಕಾಂತ, ಕಾಂತೆ, ಪ್ರಿಯ, ಪ್ರಿಯರೇ, ಕೇಳುವೆನು ಕೇಳು. ಅದೇ ಸಮಾಧಾನ. ನಿನ್ನ ಬಾಲಿನ ರಾಜ, ನಾನೆಲ್ಲ ಪ್ರೇಮದ ರೋಜ, ನಾನೆಲ್ಲ ಬಿಡಲಾರೆ ಚಿನ್ನ, ನಾನು ಎಲ್ಲ ಬಾಲಿನ ರಾಜ.
ಸಿರಿ ಸಾಮ್ರಾಜ್ಯವನ್ನು ನೋಡಿ ರಕ್ತ ಕಚ್ಚಿದಲಾದ ಕನಕದ ಕಣ್ಣು ಕಣ್ಣು ಬಿಡಿಕೊಂತೆ ಮಾಡಿ ಹೇ ಕಾಂತೆ ದೈತ್ಯ ವನಕ್ಕೆ ವನ ವಿಧಾನಗೋಸ್ಕರ ವಾಮನ ರಮಣೀಯ ಸಂಸ್ಕೃತ ಮಾಡಿ ಕಾಂತ ಘೋಷಯಾತ್ರೆಗೆ ಹೋಗಬಯ್ಯ. ಹೌದು ಕಾಂತೆ, ಸಂತೋಷವಾಯಿತು. ಸಂತೋಷವಾಯ್ತು ಕಾಂತೆ. ನಾನು ಬರಬೇನು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಕರೆದುಕೊಂಡು ಹೋಗಬೇಕು. ಹೌದಿಲ್ಲ ಕಾಂತೆ? ಸತಿಯ ಆಸೆಯನ್ನು ತೀರಿಸಬೇಕು. ಅದು ಕಾಲ ಬಂದಾಗ ಜೀವಿಸೋದು ಕಾಂತೆ. ಕಾಂತ ಕಾಂತೆ, ಈಗ ಬರಬೇನು. ಏನು ಮಾಡೋದು ಕಾಂತೆ? ಸುಂದರ ಸುಂದರಿ, ಮನೋಹರ ಬರೋರೆ, ಪ್ರಿಯ ಪ್ರಿಯೇ, ಹ್ಮ್ ಏನು? ಹ್ಮ್ ಪ್ರಿಯೇ, ಪ್ರಿಯ ಪ್ರಿಯೇ, ಕಾಂತ ಕಾಂತೆ, ನನ್ನ ಪ್ರಿಯಳೇ, ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಕುಲಕರ್ಣಿ ರಾಜಣ್ಣನವರು ನಮ್ಮ ಗೀತಾಮಕ್ಕನವರಿಗೆ 100 ರೂಪಾಯಿ ನೀಡಿರುತ್ತಾರೆ. ಕಾಲಿಗೆ ಕೊಟ್ಟಂತ ಕಲಾಭಿಮಾನಿಗೆ ಧನ್ಯವಾದಗಳು. ಪ್ರಿಯ ಸುಂದರ ಪ್ರಾಣೇಶ್ವರ, ಪ್ರಿಯ ಸುಂದರ ಯೋಗ ಪ್ರಾಣೇಶ್ವರ. ಕಾಂತೆ, ಕಾಂತೆ, ಕಾಂತ ಕಾಂತೆ, ಘೋಷಯಾತ್ರೆಗೆ ಹೋಗುವೆಯಾ? ಹೌದು ಕಾಂತೆ. ವನವಿಹಾರ ಮಾಡಬೇಕೆಂದು ಎನ್ನ ಮನವಿಚ್ಛೆಯಾಗಿರುವುದು. ಹ, ಕಾಂತ ಕಾಂತೆ, ನಿನ್ನ ಜೊತೆಯಲ್ಲಿ ನನ್ನ ಜೊತೆಯಾಗಿ ಕರೆದುಕೊಂಡು ಹೋಗೋ ಕಾಂತ ಗುಣವಂತ. ಹೇ ಕಾಂತೆ, ನಿನಗೆ ವನ ವಿಹಾರ ಮಾಡ
ಸಂತೋಷವಾಯಿತು ಸಂತೋಷವಾಯ್ತು ಏನು ಕಾಂತೆ? ಆನಂದವಾಯಿತು ಆನಂದವಾಯ್ತು ಏನು ಕಾಂತೆ? ಆನಂದ ಆಯಿತು. ಹೌದು ಏನು ಕಾಂತೆ? ಹೌದು ಹೌದು ಏನು ಕಾಂತೆ? ಪ್ರಿಯ ಹಾಗಾಗಿ ಆನಂದ ಪಡಿಸು ಕಾಂತೆ. ಕಾಂತೆ ನನ್ನ ಅಯ್ಯಳು ಅನುರಾಗದ ಆನಂದ ಬಹುಜನ್ಮದ ನಮ್ಮ ಅನುಬಂಧ. ಕಾಂತ ಕಾಂತೆ ಏಕೆ ಈ ರೀತಿ ಆರಾಡ್ತೀರಿ? ನನಗೆ ಆನಂದವಾಯ್ತು ಕಾಂತೆ. ನನಗೂ ಸಹ ಅದು ನಿನಗೆ ಆನಂದವಾದರೂ ನನಗೆ ಆನಂದವಾಯ್ತು ಕಾಂತೆ. ಕಾಂತ ಕಾಂತೆ ಕರೆದುಕೊಂಡು ಹೋಗುತ್ತೇನೆಂದು ಹೇಳಿದೆಯಲ್ಲ, ಹೌದು ಕಾಂತೆ. ನಿನ್ನ ಮಾತು ಕೇಳಿ ನನ್ನ ಮನಸ್ಸು ಹೇಗಾಯಿತಂದರೆ ಅದು ಹೇಗಾಯ್ತು ಕಾಂತೆ? ಸೈಲೆನ್ಸ್. ಕುಲಕರ್ಣಿ ರಾಘಣ್ಣನವರು 50 ರೂಪಾಯಿ ನಮ್ಮ ಗೀತಮ್ಮಕ್ಕನವರಿಗೆ ನೀಡಿರುತ್ತಾರೆ. ಕಾಂತ ಕಾಂತೆ ಪ್ರಿಯ ಕಾಂತ ಕರೆದುಕೊಂಡು ಹೋಗುವೆಯಾ? ಸಿದ್ಧರಾಗಿರೋರು ಕರೆದುಕೊಂಡು ಹೋಗೋ ಕಾಂತ ಗುಣವಂತ. ಇನ್ನೆಷ್ಟೊಂದು ಮಾಡಬೇಕು ಕಾಂತೆ? ಯಾರಪ್ಪ 50 ರೂಪಾಯಿ ಅಂತ ಎಲ್ಲರೂ ಕೂತ್ಕೊಳ್ಳೋಣ. ಚಿತ್ರಸೇನ ಉಗ್ರಸೇನ ರಾಜ ಜಾಗ್ರತೆಯಿಂದ ಸಗುಡಿ ಸೈನ್ಯ ದ್ರೋಣ ನೇತೃತ್ವ ಬದಲಾದ ವೀರರೊಡನೆ ದೈತ್ಯವನಕ್ಕೆ ಹೋಗಬೇಕು. ಓ ಹೋಗಲ್ಲ ಅವ ರಾಜ ಛತ್ರ ಸಾಮನೆಗಳನ್ನು ನಾ